DCP ಒಂದು ಲೆಟರ್ ಕೊಟ್ಟೆ ಫಸ್ಟ್ ನೋಡಿ, ಬಾಂಗ್ಲಾದೇಶರು ಇದ್ದಾರ, ಸ್ವಲ್ಪ ಇಲ್ಲಿಗಲ್ ಚಟುವಟಿಕೆಯಲ್ಲಿ ಇದಾರ, ಸ್ವಲ್ಪ ಅವ್ರ ವಿರುದ್ಧ ಏನಾದ್ರು ಕಠಿಣ ಕ್ರಮ ಕೈಗೊಳ್ಳಿ ಅಂದಾಗ ಅಂದ್ಬಿಟ್ಟು ಹೇಳಿ ಕಳಿಸ್ಬಿಟ್ರು. MLA ಅವ್ರಿಗೂ ಲೆಟರ್ ಕೊಟ್ಟೆ. ಅವರು ಆಯ್ತು ನಾನು DCPಗೆ ಹೇಳ್ತೀನಿ, ಅವರೆಲ್ಲ ವೋಟ್ ಬ್ಯಾಂಕಿಂಗು, ನಾವ್ ಅಷ್ಟು ಈಸಿಯಾಗಿ ಅವರಿಗೆ ಓಡ್ಸಕ್ ಆಗಲ್ಲ, ಯಾಕಂದ್ರೆ ಅವ್ರ ಬ್ಯಾಕ್ ಸಪೋರ್ಟ್ ಇದಾರ, ನಾವೇನಾದ್ರು ಓಡ್ಸಕ್ ಹೋದ್ರೆ ಅವ್ರು ಬಂದ್ಬಿಡ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ರು. ಆಮೇಲೆ ನಾನು ಈಗಾದ್ರೆ ಆಗಲ್ಲ, ಅಷ್ಟೊತ್ತಿ ಪುನೀತ್ ಕೆರೆಯೊಳಗೆ ವಿಡಿಯೋ ನೋಡಿದೆ. ನಾನು ಒಂದ್ ಸ್ವಲ್ಪ ಈಗ ನಮ್ಮ ಕೇಶವ್ ಬಾಲರಾಮ್ ಹೆಗಡೆ ಅವರು ಇದಾರಲ್ಲ, RSS ಸ್ಥಾಪಕರು, ಅವ್ರದ್ದು ಯೋಚನೆ ಮಾಡಿದೆ. ಏನಂತಂದ್ರೆ ಅವರು ಒಬ್ಬರೇ ನಿಂತ್ಕೊಂಡ್ಬಿಟ್ಟು ಒಂದ್ 4 ಜನ ಹುಡುಗರು ಕರ್ಕೊಂಡು ಒಂದ್ ಇಡೀ ಇವಾಗ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಶತಾಬ್ದಿ ವರ್ಷ ಆಗಂತ ಸಂಘ ಅದು RSS. ನಾನು ಪ್ರಯತ್ನ ಮಾಡೋಣ, ಅದು ಸೆಕೆಂಡ್ರಿ ಅಂತ ತಿಳ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಜನ ಹುಡುಗರು ಕರ್ಕೊಂಡು ನಾ DCP ಲೆಟರ್ ಕೊಟ್ಟು ಡೈರೆಕ್ಟ್ ಆಗಿ ಆ ಏರಿಯಾಕ್ಕೆ ಹೋಗಿ ಅಟ್ಯಾಕ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದೆ ಯಾರು ಏನು ಇಲ್ಲ ಅಂತ. ಅವಾಗ ಬಾಂಗ್ಲಾದೇಶರು ಅಂತ ಕನ್ಫರ್ಮ್ ಆಯ್ತು. ಆದ್ಮೇಲೆ ಮೀಡಿಯಾ ಕರ್ಕೊಂಡು ಹೋಗ್ಬಿಟ್ಟು ಪುನೀತ್ ಕೆರೆಹಳ್ಳಿ ಹೇಗೆ ಮಾಡಿದಾರೋ ಹಾಗೆ ಮಾಡಿದೆ.